ಕೆಟ್ಟ ಸರ್ಕಾರ, ದಪ್ಪ ಚರ್ಮದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತಮ್ಮ ಮೇಲೆ ಹೊಂದುವಂತ ಒಂದು ಜವಾಬ್ದಾರಿತಾದಂತ ಸ್ಥಾನವನ್ನ ಬಿಟ್ಟು ಮುಖ್ಯಮಂತ್ರಿಗಳು ಹೇಳ್ತಾರೆ, ವಿಧಾನಸೌಧದ ಎದುರುಗಡೆ ನನಗೆ ಸಂಬಂಧಪಟ್ಟಿದ್ದು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನನಗೆ ಸಂಬಂಧಪಟ್ಟಿದ್ದಲ್ಲ. ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ ಕೇವಲ ನೀವು ವಿಧಾನಸಭೆಗೆ ಮಾತ್ರ ಮುಖ್ಯಮಂತ್ರಿಗಳ ಅಥವಾ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು? ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಏನ್ ಅವರೇ ಈ ಕಪ್ ಗೆದ್ದಾರ ಅನ್ನುವಂಥದ್ದನ್ನ ಶ್ರೇಯ ತಗೊಳ್ಬೇಕು ಅನ್ನುವಂತ ಕೆಟ್ಟ ವಿಚಾರದಲ್ಲಿ ಯಾವುದೇ ತಯಾರಿ ಇರ್ಲಾರ್ದೇನೆ RCBಯ ವಿಜಯೋತ್ಸವನ ಮಾಡಬೇಕು ಅಂತ ಹೇಳ್ಕೊಂಡು ಮಾಡಿದ್ದಕ್ಕಾಗಿ ಇವತ್ತು ಸರ್ಕಾರದ ವೈಫಲ್ಯತೆ ಮತ್ತು ಕಾಂಗ್ರೆಸ್ ಮುಖ್ಯಮಂತ್ರಿಗಳ ಹಾಗೂ ಉಪಮುಖ್ಯಮಂತ್ರಿಗಳ ಸ್ವಾರ್ಥತೆ ಕಾರಣಕ್ಕಾಗಿ ಇವತ್ತು RCBಯ ಹಾಗೂ ಕ್ರಿಕೆಟಿನ 11 ಜನ ಅಭಿಮಾನಿಗಳ ಕಾಲ್ತುಳಿತಕ್ಕೆ ಸಾಯಿರುವುದು ಇದು ದುಃಖದ ವಿಷಯ. ಹಾಗೂ ಸುಮಾರು 40ಕ್ಕೂ ಹೆಚ್ಚು ಜನರು ಅದರಲ್ಲಿ ಕಾಲ್ತುಳಿತಕ್ಕೆ ಗಾಯಗೊಂಡಿದ್ದಾರೆ. ಇವತ್ತ ಒಂದು ಲಜ್ಜೆಗೆಟ್ಟ ಸರ್ಕಾರ, ದಪ್ಪ ಚರ್ಮದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತಮ್ಮ ಮೇಲೆ ಹೊಂದುವಂತ ಒಂದು ಜವಾಬ್ದಾರಿತಾದಂತ ಸ್ಥಾನವನ್ನ ಬಿಟ್ಟು ಇವತ್ತು ದಕ್ಷ ಪೊಲೀಸ್ ಅಧಿಕಾರಿಗಳನ್ನ ಅಮಾನತುಗೊಳಿಸಿರುವುದು ಇದು ಖಂಡನೀಯ. ಮತ್ತು ಯಾವುದೇ ಕಾರಣಕ್ಕೆ ಇದನ್ನ ನಿಮ್ಮ ಮೇಲಿರುವಂತಹ ಜವಾಬ್ದಾರಿಯಿಂದ ನುಣುಚಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಸರ್, ಈಗ ಸರ್ಕಾರವಾಗಿಯೂ ಸರ್ಕಾರ ನಮ್ಮ ಮೇಲೆ ಜವಾಬ್ದಾರಿ ಇಲ್ಲ ಅನ್ನುವಂಥದ್ದನ್ನ ಇದು ಖಂಡತನ, ಇದು ನಿರ್ಲಕ್ಷ್ಯತನದ ಮಾತು ಹಾಗೂ ಇದು ನಿರ್ಲಜ್ಜತನದ ಮಾತು. ಮುಖ್ಯಮಂತ್ರಿಗಳು ಹೇಳ್ತಾರೆ, ವಿಧಾನಸೌಧದ ಎದುರುಗಡೆ ನನಗೆ ಸಂಬಂಧಪಟ್ಟಿದ್ದು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನನಗೆ ಸಂಬಂಧಪಟ್ಟಿದ್ದಲ್ಲ. ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ ಕೇವಲ ನೀವು ವಿಧಾನಸಭೆಗೆ ಮಾತ್ರ ಮುಖ್ಯಮಂತ್ರಿಗಳ ಅಥವಾ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ? ಸ್ವಲ್ಪ ಆದ್ರೂ ನಿಮ್ಮ ವಿವೇಕತನವನ್ನ ಇಟ್ಟುಕೊಂಡು ನೀವು ಮಾತಾಡಿದ್ರೆ ಜವಾಬ್ದಾರಿತನದಿಂದ ಒಳ್ಳೇದಾಗ್ತದೆ. ನನಗನ್ನಿಸ್ತದೆ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ತಮ್ಮ ನೆನಪಿನ ಶಕ್ತಿ ಮತ್ತು ಜವಾಬ್ದಾರಿತನ ಮರೆತು ಹೋಗಿದ್ದಾರೆ ಅಂತ ನನಗನ್ನಿಸ್ತದೆ. ಈಗ ಸರ್ಕಾರ, ಈ ಬಿಜೆಪಿ ಅವರು ಕೂಡ ಈಗ CM DCM ಸಚಿವರು ರಾಜೀನಾಮೆ ನೀಡಬೇಕಂತ ಆಗ್ರಹ ಮಾಡ್ತಿದ್ದಾರೆ ಸರ್, ತಾವು ನೋಡಿ, ಇಷ್ಟು ದೊಡ್ಡ ಪ್ರಮಾಣದ ನಿರ್ಲಕ್ಷ್ಯತನದಿಂದ 11 ಜನ ಕ್ರಿಕೆಟ್ ಅಭಿಮಾನಿಗಳ ಕಾಲ್ತುಳಿತಕ್ಕೆ ಸತ್ತಿರುವುದು ಮುಖ್ಯಮಂತ್ರಿಗಳ ಆಡಳಿತದ ವೈಫಲ್ಯ, ನಿರ್ಲಕ್ಷ್ಯತನ ಮತ್ತು ಯಾವುದೇ ರೀತಿಯ ಕಾಳಜಿಯನ್ನು ವಹಿಸಿಲ್ಲ. ಹೀಗಾಗಿ ಭಾರತೀಯ ಜನತಾ ಪಕ್ಷ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳೋದನ್ನ ಅತಿ ಸೂಕ್ತವಾಗಿದೆ. ಏನಾದ್ರೂ ಅವರಿಗೆ ಈ 7 ಕೋಟಿ ಜನರ ಮೇಲಿರುವಂತ ಕಳಕಳಿ ಇದ್ರೆ ತಕ್ಷಣವಾಗಿ ರಾಜೀನಾಮೆನ ಕೊಟ್ಟು ಹೋಗ್ಬೇಕನ್ನುವಂಥದ್ದನ್ನ ನಾನು ಬೆಳವಣಿಗೆ ನಡುವ ಸರ್, ಈಗ ಹೈದರಾಬಾದ್ ಇದಕ್ಕೂ ದೆಹಲಿಗೆ ಏನ್ ಹೇಳ್ತೀರಿ ಸರ್? ಖಂಡಿತವಾಗಿಯೂ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಮುಜುಗರಕ್ಕೊಳಪಟ್ಟಿದೆ. ಗೊತ್ತಾಗಿದೆ ಕಾಂಗ್ರೆಸ್ಸಿನ ಹೈಕಮಾಂಡಿಗೆ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಲ್ಲಿ ಆಡಳಿತ ನಡೆಸಲಿಕ್ಕೆ ಅಯೋಗ್ಯರಿದ್ದಾರೆ. ಹೀಗಾಗಿ ಇವರಿಗೆ ಕರೆದಿ ಬುದ್ಧಿ ಮಾತನ್ನ ಹೇಳಬೇಕು, ಸ್ಪಷ್ಟೀಕರಣ ಕೇಳಬೇಕು ಅನ್ನುವಂಥ ಉದ್ದೇಶದಿಂದ ಬಹುತೇಕ ಕರೆದಿರ